ವೆಲ್ಕಮ್ ಟು ದಿ ಡೇ 2 ಆಫ್ ಲರ್ನಿಂಗ್ ಜಾಪನೀಸ್ ಲ್ಯಾಂಗ್ವೇಜ್. ಸೊ ಇವತ್ತೇನಪ್ಪ ಅಂತಂದರೆ ನಾನು ಹಿರಗನನ ಇನ್ನೊಮ್ಮೆ ಕರೆಕ್ಟಾಗಿ ರಿವೈಸ್ ಮಾಡಿಕೊಂಡೆ. ಸೊ ಎಕ್ಸಾಮ್ ಇನ್ನೇನು ಜಸ್ಟ್ ಇನ್ನೂ 16 ಡೇಸ್ ಇದೆ. ಸೊ ಅದು ಟೋಟಲ್ ಹಿರಗನ ಸ್ಕ್ರಿಪ್ಟಲ್ಲಿ 46 ಲೆಟರ್ಸ್ ಇವೆ. ಸೊ ನಮ್ಮ ಥರ ಅವರಲ್ಲಿ ಎಲ್ಲ ಲೆಟರ್ಸು ಇಲ್ಲ. ಇರೋ ಅಕ್ಷರದಲ್ಲೇ ಅವರು ತಮ್ಗೆ ಯಾವ ಥರ ವೆರಿಫಿಕೇಷನ್ ಮಾಡ್ಕೋಬೇಕು ಆ ಥರ ವೆರಿಫಿಕೇಷನ್ ಮಾಡಿಕೊಂಡು ಮಾತಾಡ್ತಾರೆ. ಸೊ ನಮಗೆ ಫಸ್ಟ್ ಕಲಿಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ಬರ್ತಾ ಬರ್ತಾ ಏನಪ್ಪ ಅಂದರೆ ಅರ್ಥ ಆಗುತ್ತೆ. ಯಾರಿಗೆ ಜಾಪನೀಸ್ ಲ್ಯಾಂಗ್ವೇಜ್ ಕಲಿಬೇಕಂತ ಇಷ್ಟ ಇದೆಯೋ ಅವ್ರ ಕಮೆಂಟಲ್ಲಿ ಮೀ ಅಂತ ಕಮೆಂಟ್ ಮಾಡಿ, ನಾನು ಅವ್ರಿಗೆಲ್ಲ ರಿಸೋರ್ಸ್ನ ಶೇರ್ ಮಾಡ್ತೀನಿ. ಮತ್ತು ಮುಂದೆ ನಾನು ಇದೇ ಚಾನಲಲ್ಲಿ ಜಾಪನೀಸ್ ಲ್ಯಾಂಗ್ವೇಜ್ ಕಲಿಯೋದ್ರಲ್ಲಿದ್ದ ನಿಮ್ಮ ಕರಿಯರ್ಗೆ ಯಾವ ಥರ ಬೆನಿಫಿಟ್ಸ್ ಇದೆ ಅವನ್ನೆಲ್ಲ ಮುಂದೆ ನಾನು ಶೇರ್ ಮಾಡ್ತೀನಿ. ಸೊ ಭಾಳ ಬೆನಿಫಿಟ್ಸ್ ಇದೆ ಜಾಪನೀಸ್ ಲ್ಯಾಂಗ್ವೇಜ್ ಕಲಿಯೋದ್ರಲ್ಲಿದ್ದ. ಯಾರ್ಯಾರು ಕಲಿಬೇಕಂತ ಆಸೆ ಇದೆ ಅವರ ಕಮೆಂಟಲ್ಲಿ ಮೀ ಅಂತೆ ಕಮೆಂಟ್ ಮಾಡಿ, ನಾನು ಅವ್ರಿಗೆಲ್ಲ ರಿಸೋರ್ಸನ್ನ ಶೇರ್ ಮಾಡ್ತೀನಿ. ಸೊ ಭಾಳ ಬೆನಿಫಿಟ್ಸ್ ಇದೆ, ಮಿಸ್ ಮಾತ್ರ ಮಾಡ್ಕೊಳಕ್ಕೆ ಹೋಗಬೇಡಿ.